ಇದೆಲ್ಲದರ ನಡುವೆ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರು ಭೇಟಿ ನೀಡಿದ್ದಾರೆ. ಪದ್ಮನಾಭನಗರದಲ್ಲಿರ್ತಕ್ಕಂಥ ದೇವೇಗೌಡರ ಮನೆಗೆ ಭೇಟಿ ಕೊಟ್ಟು ಮಾತುಕತೆ ಅಂತಂದರೆ ತುಂಬ ಅವ್ರ ಕುಟುಂಬದಲ್ಲಿ ನಡೀತಾ ಇರೋ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಅವರ ವಿಚಾರ, ಅವರ ಪತ್ನಿಯ ವಿಚಾರ, ಅವರ ಮಗನ ವಿಚಾರ ಎಲ್ಲವನ್ನೂ ಕೂಡ ಚರ್ಚೆ ಮಾಡೋದಕ್ಕೆ ರೇವಣ್ಣ ಅವರು ಈಗ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು. ಸಲಹೆ ಸೂಚನೆಗಳನ್ನು ಪಡೆಯೋದಕ್ಕೆ ಬಂದಿರಬಹುದು, ಇಲ್ಲ ಅಂತಲ್ಲ. ಯಾಕೆಂದರೆ ಈ ಹಿಂದೆ ದೇವೇಗೌಡರು ಒಂದು ಮಾತನ್ನು ಆಡಿದರು, ಪ್ರಜ್ವಲ್ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಆದರೆ ರೇವಣ್ಣನ ವಿಚಾರದಲ್ಲಿ ಇದು ರಾಜಕೀಯ ಪಿತೂರಿ ನಡೆದಿದೆ ಅಂತ ಹೇಳಿದರು. ಹಾಗಾಗಿ ಅವ್ರನ್ನ ಆರೋಪಿ ಅಂತ ಏನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸಹಜವಾಗಿ ಮಗನ ಜೊತೆಯಲ್ಲಿ ಅವರು ಚರ್ಚೆ ಮಾಡ್ತಾರೆ, ಅದಕ್ಕೋಸ್ಕರನೇ ಬಂದಿರತಕ್ಕಂಥದ್ದು. ನೋಡಿ, ಸಂಕಷ್ಟಗಳು ಬಂದ್ಬಿಟ್ರೆ ಹೇಗೆ ಅಂತ, ಇವಾಗ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿ ಬಿಡುಗಡೆ ಆದಾಗಿಂದನೂ ಕೂಡ ಅವ್ರ ಪತ್ನಿಯನ್ನು ಮೀಟ್ ಮಾಡಿಲ್ಲ, ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಮಗನ ಮುಖ ನೋಡಿ ಒಂದು ತಿಂಗಳ ಮೇಲಾಗೋಯ್ತು. ಸೊ ಒಬ್ಬೊಬ್ಬರು ನಂತರ ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ ಪಾಪ. ಆದರೂ ಕಾನೂನು ಹೋರಾಟವನ್ನು ಮಾಡಲೇಬೇಕು, ಎಲ್ಲವೂ ಕೂಡ ಮುಂದೆ ಸರಿ ಹೋಗುತ್ತೆ, ನಾವು ದೇವ್ರನ್ನ ನಂಬಿದ್ದೀವಿ ಅಂತ ರೇವಣ್ಣ ಅವರು ಈ ಹಿಂದೆನೇ ಹೇಳಿದ್ದಾರೆ. ಹಾಗಾಗಿ ಅವರು ಆ ಪ್ರಯತ್ನಗಳನ್ನು ನಡೆಸ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ, ಅವರ ಪತ್ನಿ ಮೇಲೆ ಬಂದಿರತಕ್ಕಂಥ ಆರೋಪ, ಇದೆಲ್ಲವೂ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಂಬೋಣ. ಲೋಕೇಶ್, ರೇವಣ್ಣ ಒಬ್ಬರೇನಾ, ಅವರ ಜೊತೆ ಬೇರೆ ಯಾರಾದರೂ ಬಂದ್ರಾ, ಏನು ಮಾತುಕತೆ, ವಕೀಲರ ತಂಡ ಏನಾದರೂ ಇತ್ತಾ? ಸೊ ಏನು ಮಾಹಿತಿ ಇದೆ ಇವಾಗ ನಿಮಗೆ? ಅರವಿಂದ, ಸದ್ಯ ಅವ್ರ ಜೊತೆ ಯಾರೂ ಕೂಡ ಬಂದಿಲ್ಲ. ರೇವಣ್ಣ ಅವರೊಬ್ಬರು ಮಾತ್ರ ದೇವೇಗೌಡರ ನಿವಾಸಕ್ಕೆ ಬಂದಿರುವಂಥದ್ದು. ಅವರ ಜೊತೆ ಯಾವುದೇ ರೀತಿಯಂಥ ವಕೀಲರು ಕೂಡ ಇರಲಿಲ್ಲ ಎನ್ನುವಂಥದ್ದು. ಈಗಷ್ಟೇ ಅವರು JP ನಗರದ ದೇವಸ್ಥಾನವೊಂದಕ್ಕೆ ಭೇಟಿ ಕೊಟ್ಟು ಈಗ ದೇವೇಗೌಡರ ನಿವಾಸಕ್ಕೆ ಬಂದಿರುವಂಥದ್ದು. ಒಂದು ಕಡೆ ಕಾನೂನು ಪ್ರಕ್ರಿಯೆಗಳು ನಡೀತಾ ಹೋಗ್ತಾ ಇದೆ, ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗಳಿವೆ, ಮತ್ತು SIT ವಶದಲ್ಲಿ ಮಗ ಇರುವಂಥದ್ದು, ಜೊತೆಗೆ ಪತ್ನಿಯ ನಿರೀಕ್ಷಣಾ ಜಾಮೀನು, ಮತ್ತು ಹೈಕೋರ್ಟಲ್ಲಿ ಇವರಿಗೆ ನೋಟಿಸ್ ನೀಡಿರುವಂಥದ್ದು. ಇದೆಲ್ಲದರ ಮಧ್ಯೆ ಒಂದು ರೀತಿ ಆತಂಕದಲ್ಲೂ ಇದ್ದಾರೆ. ಒಂದಿಷ್ಟು ಅದನ್ನು ಹಂಚ್ಕೊಳ್ಳೋಕ್ಕೆ ಅಂತ ಕೂಡ ಅವ್ರ ಜೊತೆ ಈಗ ಯಾರೂ ಕೂಡ ಇರಲಿಲ್ಲ. ಈಗ ದೇವೇಗೌಡರ ನಿವಾಸಕ್ಕೆ ಬಂದಿರುವಂಥದ್ದು. ಇಲ್ಲಿ ಇವೆಲ್ಲ ಪ್ರಕ್ರಿಯೆಗಳ ಬಗ್ಗೆ ಮಾತುಕತೆ ಮಾಡುವ ಸಾಧ್ಯತೆಗಳು ಇದೆ. ಅವರ ತಂದೆಯವರ ಬಳಿ ಅಥವಾ ಮತ್ತು ಅವರಿರ್ತಕ್ಕಂಥವರ ಆಪ್ತರ ಬಳಿ ಕೂಡ ಮಾತುಕತೆ ಮಾಡಬಹುದು. ಸದ್ಯಕ್ಕೆ ಅವರ ದೇವೇಗೌಡರ ನಿವಾಸಕ್ಕೆ ಈಗಷ್ಟೇ ರೇವಣ್ಣ ಅವರು ಬಂದಿರುವಂಥದ್ದು. ಇಲ್ಲಿ ಏನೆಲ್ಲ ಆಗುತ್ತೆ, ತದನಂತರ ಏನಾದರೂ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಈಗಷ್ಟೇ ಬಂದಿದ್ದಾರೆ, ಸೊ ನೋಡೋಣ ಅವ್ರು ಎಷ್ಟೊತ್ತು ಚರ್ಚೆ ಮಾಡ್ತಾರೆ, ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಮಾಧ್ಯಮಗಳಿಂದ ಸ್ವಲ್ಪ ದೂರನೇ ಇದ್ದಾರೆ ರೇವಣ್ಣ ಅವರು ಇತ್ತೀಚೆಗಂತೂ. ಅವರು ಹೇಳಿಬಿಟ್ಟಿದ್ದಾರೆ, ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾನು ಮಾತಾಡೋದು ತಪ್ಪಾಗುತ್ತೆ ಅಂತ. ಹಾಗಾಗಿ ಅವರು ಮೀಡಿಯಾನ ಸ್ವಲ್ಪ ಅವಾಯ್ಡ್ ಮಾಡ್ತಾನೆ ಇದ್ದಾರೆ. ಬಟ್ ಹಾಗಂತ ಪ್ರಯತ್ನಗಳು ಯಾವುದನ್ನು ಬಿಟ್ಟಿಲ್ವಲ್ಲ, ಅವರೇ ಓಡಾಡಬೇಕು. ಅವರ ಪತ್ನಿಯ ವಿಚಾರದಲ್ಲಿ ಅವರೇ ಓಡಾಡಬೇಕಾಗತ್ತೆ. ಪ್ರಜ್ವಲ್ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಅವ್ರು ಮಾಡ್ತಾರಾ ಇಲ್ವ ನಂಗೆ ಗೊತ್ತಿಲ್ಲ, ಬಟ್ ಪತ್ನಿ ವಿಚಾರದಲ್ಲಿ ಮಾಡಬೇಕಾಗತ್ತೆ, ಅವ್ರ ವಿಚಾರದಲ್ಲಿ ಮಾಡಬೇಕಾಗತ್ತೆ. ಹಾಗಾಗಿ ಅವರು ಇದೆಲ್ಲದರ ಮಧ್ಯದಲ್ಲಿ ರಾಜಕೀಯ ಕೂಡ ಇರುತ್ತೆ. ಯಾಕೆಂದರೆ ಅವರು ಹಾಲಿ ಶಾಸಕರು, ಪರಿಷತ್ ಚುನಾವಣೆ ಬೇರೆ ಇದೆ, ಹೀಗೆ ಹಲವಾರು ವಿಚಾರಗಳಿರೋದ್ರಿಂದ ಅವರು ದೇವೇಗೌಡರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಅಷ್ಟೇ.